ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಈಗಾಗಲೇ ಎಲ್ಲರ ಅಕೌಂಟ್ಗೂ ಹಣ ಜಮಾ ಆಗ್ತಾ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಪ್ಪ ಅಂದರೆ ಕೆಲವರಿಗೆ 3 ಕಂತು ಆಲ್ರೆಡಿ ಜಮಾ ಆಗಿದ್ರೂ 4ನೇ ಕಂತು ಬರೋದಿಲ್ಲ. ಆಗ 4ನೇ ಕಂತು ಯಾರಿಗೆ ಬರೋದಿಲ್ಲ ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಗಮನಿಸ್ತಾ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸರ್ಕಾರ 3 ರೆಸ್ಟ್ರಿಕ್ಷನ್ಸ್ನ ಹಾಕಿತ್ತು. ಯಾರು ಸರ್ಕಾರಿ ನೌಕರರಾಗಿರ್ತಾರೋ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತಾರೋ ಅವ್ರಿಗೆ ಅರ್ಜಿಯನ್ನೇ ಹಾಕೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೇಳಿದರು. ಎರಡನೇದಾಗಿ GST ಯಾರ್ಯಾರು ಪೇ ಮಾಡ್ತಾ ಇರ್ತಾರೋ ಅಂಥವ್ರಿಗೂ ಅವಕಾಶ ಇಲ್ಲ ಅನ್ನೋದನ್ನು ಹೇಳಿದರು. GST ಅಂದರೆ ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂಥ ಬಿಸ್ನೆಸ್ ಮಾಡ್ತಾ ಇರೋರು ಇಯರ್ಲಿ GSTಯನ್ನು ಫೈಲ್ ಮಾಡಬೇಕಾಗುತ್ತೆ. ಅಂಥವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಹೇಳಿದರು. ಮತ್ತು ಮೂರನೇದಾಗಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೋ ಅಂಥವರು ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಇಲ್ಲ ಅನ್ನೋದನ್ನು ಹೇಳಿದರು. ಈ ಎಲ್ಲ ನಿರ್ಬಂಧನೆಗಳನ್ನು ಹೂಡಿದ್ರೂ ಸಹ ಈಗಾಗಲೇ 50,000ಕ್ಕೂ ಹೆಚ್ಚು ಜನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರೇ ಅರ್ಜಿಯನ್ನು ಹಾಕಿದ್ದಾರೆ. ಮತ್ತು ಆ ಅರ್ಜಿ ಹಾಕಿರೋರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 3 ಕಂತಿನ ಹಣ ಸಹ ಜಮಾ ಆಗಿದೆ. ಸೊ ಇಂಥವ್ರಿಗೋಸ್ಕರ ಸರ್ಕಾರ ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಸೊ ಈ ರೀತಿ ಯಾರ್ಯಾರು ಅರ್ಜಿಗಳನ್ನು ಹಾಕಿದ್ದಾರೆ ಅಂಥವ್ರದ್ದೆಲ್ಲ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಥವಾ GST ಫೈಲ್ ಮಾಡ್ತಾ ಇಲ್ಲ ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ಹಣ 4ನೇ ಕಂತು ಸಹ ನೆಕ್ಸ್ಟ್ ಮಂತ್ನಲ್ಲಿ ಜಮಾ ಆಗುತ್ತೆ. ನಿಮ್ಗೇನಾದರೂ ಇನ್ನೂ 3ನೇ ಕಂತಿನ ಹಣ ಸಹ ಇನ್ನೂ ಜಮಾ ಆಗಿಲ್ಲ ಅಂತಂದರೆ 3ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇರೋರಲ್ಲಿ 3 ವರ್ಗದ ಜನರಿದ್ದಾರೆ. ಮೊದಲನೇ ವರ್ಗದವರು ಆಲ್ರೆಡಿ ಒಂದು ಕಂತಿನ ಹಣ ಬಂದಿದೆ, ಉಳಿದ ಕಂತಿನ ಹಣಗಳು ಬಂದಿಲ್ಲ ಅನ್ನೋರು. ಕೆಲವರು ಎಲ್ಲ ಕಂತಿನ ಹಣವೂ ಜಮಾ ಆಗಿದೆ, ಅಂದರೆ ಈಗ 3ನೇ ಕಂತಿನ ಹಣ ಸಹ ಅವ್ರ ಅಕೌಂಟ್ಗೆ ಜಮಾ ಆಗಿದೆ. ಇನ್ನು ಕೆಲವರಿಗೆ ಯಾವುದೇ ಕಂತಿನ ಹಣ ಸಹ ಅವ್ರಿಗೆ ಜಮಾ ಆಗಿಲ್ಲ. ಈ ರೀತಿ ಒಂದು ಕಂತಿನ ಹಣವೂ ಸಹ ಅವ್ರಿಗೆ ಜಮಾ ಆಗಿಲ್ಲ ಅನ್ನೋರು ಸ್ಟೇಟಸ್ ಯಾವ ರೀತಿ ಇದ್ದರೆ ಅವ್ರಿಗೆ ಹಣ ಜಮಾ ಆಗುತ್ತೆ ಅನ್ನೋ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ 1ನೇ ಕಂತು, 2ನೇ ಕಂತು, 3ನೇ ಕಂತು ಅಂದರೆ ಟೋಟಲ್ 3 ಕಂತನ್ನು ಪಡ್ಕೊಂಡು 4ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋವಂಥ ಜನ ಆಲ್ಮೋಸ್ಟ್ ಒಂದು 80% ಮೆಂಬರ್ಸ್ ಅವರೇ ಇದ್ದಾರೆ. ಒಟ್ಟಾರೆ 1,10,00,000 ಜನವರೆಗೂ ಅವರೇ ಇದ್ದಾರೆ. ಇನ್ನು ಕೆಲವರು ಯಾರ್ಯಾರ್ದು ಪೆಂಡಿಂಗ್ ಇತ್ತೋ ಅವ್ರದ್ದೆಲ್ಲ ಟೆಕ್ನಿಕಲ್ ರೀಸನ್ಸ್ನ ರೆಕ್ಟಿಫೈ ಮಾಡಿದ್ದಾದಮೇಲೆ ಪುಷ್ ಟು DBT, ಪ್ರೋಸೆಸ್ ಟು DBT ಅಂತ ಸ್ಟೇಟಸ್ ಅನ್ನೋದು ಚೇಂಜ್ ಆಗಿದ್ರೆ ಅವ್ರದ್ದೆಲ್ಲ ಆಲ್ರೆಡಿ ಅಕೌಂಟ್ಗೆ ಹಣ ಬಿಡುಗಡೆ ಆಗಿದೆ ಅಂತ ಅರ್ಥ. ಸೊ ಇಂಥವರೆಲ್ಲ ಡಿಸೆಂಬರ್ 31ನೇ ತಾರೀಕುವರೆಗೂ ಏನು ಕಾಯಬೇಕಾಗಿಲ್ಲ, ಸದ್ಯದಲ್ಲೇ ನಿಮ್ಮ ಅಕೌಂಟ್ಗೆ ಹಣ ಬಂದು ಜಮೆ ಆಗುತ್ತೆ ಅಂತ ಅರ್ಥ. ಇನ್ನು ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀರಾ, ಆಧಾರ್ ಮತ್ತು ಬ್ಯಾಂಕನ್ನು ಸೀಡಿಂಗ್ ಮಾಡಿಸಿದ್ದೀರಾ, KYC ಪೆಂಡಿಂಗ್ ಆಗಿರೋರ್ದು KYC ಮಾಡಿಸಿದ್ದೀರಾ. ಸೊ ಇಂಥವ್ರದ್ದೆಲ್ಲರದ್ದು ಕಾರಣಾಂತರಗಳಿಂದ ತಿಂಗಳಾನುಗಟ್ಟಲೆ ಲೇಟ್ ಆಗ್ತಿದೆ. ಸೊ ಇಂಥವ್ರದ್ದು ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗತ್ತೆ. ಗೃಹಲಕ್ಷ್ಮಿ ಹಣ ಇದುವರೆಗೂ ಯಾರಿಗೆ ಬಂದಿಲ್ಲ ಅಂಥವ್ರಿಗೆಲ್ಲನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ 1,10,00,000 ಎಲ್ಲ ಗೃಹಿಣಿಯರಿಗೂ ಗೃಹಲಕ್ಷ್ಮಿ ಹಣ ಅವರ ಅಕೌಂಟ್ಗೆ ಜಮಾ ಆಗಿದೆ. ಆದರೆ ಇನ್ನೂ 5ರಿಂದ 6 ಲಕ್ಷ ಗೃಹಿಣಿಯರಿಗೆ ದುಡ್ಡು ಬಾಕಿ ಇದೆ. ಯಾವುದೇ ಟೆಕ್ನಿಕಲ್ ಇಶ್ಯೂಸ್ ಇದ್ರೂ ಸಹ ಆ ಬಾಕಿ ಯಾರ್ಯಾರಿಗಿದೆಯೋ ಅವರೆಲ್ಲರಿಗೂ ಹಣ ಪಾವತಿ ಮಾಡಲೇಬೇಕು. ಅದು ಡಿಸೆಂಬರ್ 31 ಎಲ್ಲ ಅಕೌಂಟ್ಗೂ ಹಣ ಜಮಾ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಆದೇಶ ಮಾಡಿದ್ದಾರೆ. ಹಣ ಯಾರ್ಯಾರು ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರಿಗೆ ಗೃಹಲಕ್ಷ್ಮಿ ಅದಾಲತ್ ಮಾಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೂ ಆಗಸ್ಟ್ನಲ್ಲಿ ನೋಂದಣಿ ಮಾಡ್ಕೊಂಡವ್ರಿಗೆ 6,000, ಅದರ ನಂತರ ನೋಂದಣಿ ಮಾಡ್ಕೊಂಡಿರೋರಿಗೆ 4,000 ಒಟ್ಟು ಅಮೌಂಟು ಒಂದೇ ಸಾರಿ ಅವರ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಪ್ರೋಸೆಸ್ನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು. ಯಾರ್ಯಾರಿಗೆ ಹಣ ಜಮಾ ಆಗಿಲ್ವೋ ಅಂಥವರ ಮನೆಗೆ ಭೇಟಿ ನೀಡಿ ಟೆಕ್ನಿಕಲ್ ರೀಸನ್ಸ್ ಯಾವುದರಿಂದ ಅವ್ರಿಗೆ ಹಣ ಜಮಾ ಆಗಿಲ್ಲ ಅನ್ನೋ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ PDO ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸೂಚನೆಗಳನ್ನು ನೀಡಿದ್ದಾರೆ. ಸೊ ಈ ಅದಾಲತ್ನ ಪಂಚಾಯತಿ ಲೆವೆಲಲ್ಲಿ ಮತ್ತು ಪುರಸಭೆ ಮತ್ತು ನಗರಸಭೆಗಳ ಮಟ್ಟದಲ್ಲಿ ಮಾಡಿಸೋದಕ್ಕೆ ಈಗಾಗಲೇ ಆದೇಶಗಳನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ರೀಸೆಂಟಾಗಿ ಪ್ರತಿಕ್ರಿಯೆ ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುವ ಪ್ರಕಾರ ಈಗಾಗಲೇ ಗೃಹಲಕ್ಷ್ಮಿ ಯಾರ್ಯಾರು ಬಂದಿಲ್ವೋ ಅಂಥವ್ರಿಗೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು CDPO ಲಾಗಿನ್ ಮುಖಾಂತರ ಏನೇನು ಇದುವರೆಗೂ ಕೆಲವ್ರದ್ದೆಲ್ಲ ಆ್ಯಕ್ಟಿವೇಟ್ ಮಾಡಿಸಿದ್ದಾರೆ, ಕೆಲವೊಂದೆಲ್ಲ ಈ ಗವರ್ನೆನ್ಸ್ ಮುಖಾಂತರ ಬಹಳಷ್ಟು ಜನ ಗೃಹಲಕ್ಷ್ಮಿಯರಿಗೆ ಹಣ ಪಾವತಿ ಮಾಡಿಸಿದ್ದಾರೆ. ಆದರೂ ಕೆಲವರಿಗೆ ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಇದೆ, ಕೆಲವರಿಗೆ KYC ಆಗಿಲ್ಲ, ಕೆಲವರಿಗೆ ಮತ್ತು ಆಧಾರ್ ಲಿಂಕ್ ಮಾಡಿಸಿಲ್ಲ. ಸೊ ಎಷ್ಟೇ ಹೇಳಿದ್ರು ಇವರೆಲ್ಲರೂ ನಾವೆಲ್ಲ ಮಾಡಿಸಿದ್ದೀವಿ ಆದರೂ ನಮ್ಗೆ ಬರ್ತಾ ಇಲ್ಲ ಹಣ ಅಂತ ಹೇಳ್ತಿದ್ದಾರೆ. ಸೊ ಇಂಥವ್ರಿಗೆ
ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ PDOಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಸೇರಿ ಅವ್ರಿಗೆ ಯಾಕೆ ಹಣ ಬರ್ತಿಲ್ಲ ಅಂತ ಕರ್ಕೊಂಡು ಬಂದು ಕೂರಿಸಿ ಅವ್ರಿಗೆ ಯಾಕೆ ಈ ರೀತಿ ಆಗ್ತಿದೆ, ಏನು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಅಲ್ಲೇ ರೆಕ್ಟಿಫೈ ಮಾಡೋ ಥರ ಒಂದು ಪ್ಲ್ಯಾನನ್ನು ಸಿದ್ಧ ಮಾಡಿದ್ದಾರೆ. ಹಾಗೆ ಗ್ರಾಮ ಪಂಚಾಯತಿಗೆ ಸೇರಿರೋರಿಗೆ ಈ ರೀತಿ ಮಾಡ್ತಾರೆ, ಹಾಗೂ ಪುರಸಭೆ ಮತ್ತು ನಗರಸಭೆ ಸೇರಿರೋರಿಗೆ ಅಲ್ಲಿನ ವಾರ್ಡ್ ಮೆಂಬರ್ಸು ಇದನ್ನು ಹ್ಯಾಂಡಲ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಜನರು ಈ ಹಣಕ್ಕಾಗಿ ಅಲೆದಾಡೋದನ್ನು ತಪ್ಪಿಸ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲ ತಾಂತ್ರಿಕ ದೋಷಗಳನ್ನು ನಿವಾರಣೆ ಮಾಡಿದ ತಕ್ಷಣ ಅವ್ರಿಗೆ ಆಗಸ್ಟ್ 15ಕ್ಕಿಂತ ಮುಂಚೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೋ ಅವ್ರಿಗೆಲ್ಲನೂ ಎಲ್ಲ ಕಂತಿನ ಹಣನೂ ಕಂಪ್ಲೀಟಾಗಿ ಅವ್ರ ಅಕೌಂಟ್ಗೆ ಸೇರೋ ಥರ, ಹಾಗೂ ಅದರ ನಂತರ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ 2,000 ಕಡಿಮೆ ಅಂದರೆ ಒಂದು 4,000 ಈಗಿನ ಪರಿಸ್ಥಿತಿ ಪ್ರಕಾರ 4,000 ಹಣ ಕಂಪ್ಲೀಟಾಗಿ ಅವ್ರ ಅಕೌಂಟಿಗೆ ಬೀಳೋ ಥರ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗೆಯೇ 50,000 ಜನ ಟ್ಯಾಕ್ಸ್ ಪೇಯರ್ ಸಹ ಈ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ಸೊ ಅವ್ರನ್ನೆಲ್ಲರನ್ನೂ ಡಿಲೀಟ್ ಮಾಡ್ತೀವಿ ಅಂತಲೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.